ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿ ಎಲ್ ಬ್ಲಾಗ್ಸ್. ನಾವು ನಿಮ್ಮ ಚಂದನ. ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನೋಂಗಿಲ್ಲ, ಬಟ್ ನಾನ್ ವೆಜ್ ಥರ ಏನಾದರೂ ಮಾಡ್ಕೊಂಡು ತಿನ್ಬೋದಲ್ವಾ? ಅದಕ್ಕೆ ನಿಮಗೆ ಆಲ್ಟರ್ನೇಟಿವ್ ಆಗಿ ಒಂದು ಎಗ್ಲೆಸ್ ಕಬಾಬ್ ಜೊತೆ ಬಂದೀನಿ. ಅದೇ ಮಶ್ರೂಮ್ ಕಬಾಬ್. ತುಂಬ ಸಿಂಪಲಾಗಿ ಸಖತ್ ಟೇಸ್ಟಿಯಾಗಿ ಮಾಡ್ಕೊಬೋದು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಇಲ್ಲಿ ಮಶ್ರೂಮ್ನ ತೊಗೊಂಡಿದ್ದೀವಿ. ಇಲ್ಲಿ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀವಿ. ಈ ರೀತಿ ನೀವು ಬಿಡಿಸ್ಕೊಂಡ್ರೆ ಆಗುತ್ತೆ. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಕಬಾಬ್ ಪೌಡರ್, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀವಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರು, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನೆಲ್ಲನೂ ಕೂಡ ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಚಿಕನ್ ತಿನ್ನೋಕ್ಕಾಗಲ್ಲ, ನಾನ್ ವೆಜ್ ಅಂತೂ ಮುಟ್ಟಕ್ಕೆ ಆಗಲ್ಲ ಶ್ರಾವಣದಲ್ಲಿ, ಆಯಿತಾ? ಅದೇ ರೀತಿ ನಮಗೆ ತಿನ್ನಬೇಕು ಅಂತ ಆಸೆ ಇರುತ್ತೆ. ಬಟ್ ಈ ರೀತಿ ನೀವು ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡ್ಕೊಂಡು ತಿನ್ನೋದ್ರಿಂದ ಕ್ರೇವಿಂಗ್ಸ್ ಕಮ್ಮಿ ಆಗುತ್ತೆ, ತಿಂತಿದ್ದೀವಿ ಅನ್ನೋ ರುಚಿನೂ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲಿ ಯಾವುದೇ ರೀತಿ ಎಗ್ಗನ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ, ತುಂಬ ಸಿಂಪಲ್ಲಾಗಿ ಸಾಲಿಡಾಗಿ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾನು ತೋರಿಸಿದ ಎಲ್ಲ ಪೌಡರ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಕಂಪ್ಲೀಟ್ ಡ್ರೈ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಬಾಬ್ ಕಲಿಸ್ಕೊತೀವಿ ಅಲ್ವಾ, ಕಬಾಬ್ ಹಿಟ್ಟನ್ನು ಕಲಿಸ್ಕೊತೀವಿ ಅಲ್ವಾ, ಆ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೊಬೇಕಾಗತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡಿನೇ ಕಲಿಸ್ಕೊಳ್ಳಿ. ನಾನು ತೋರಿಸ್ಕೊಂಡು ಕೊಡೋ ರೀತಿಯೇ ಕಲಿಸ್ಕೊಳ್ಳಿ. ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ ನಿಮಗೆ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ, ಎಷ್ಟು ಸಕ್ಕತ್ತಾಗಿದೆ ಅಂತ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನೀವು ಮಾಡೋ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇವಾಗ ನಾವೆಲ್ಲ ಮಶ್ರೂಮ್ನ ಹಾಕ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀವಿ. ಕಂಪ್ಲೀಟಾಗಿ ಮಿಕ್ಸ್ ಆಗಿ ಅದು ಕಂಪ್ಲೀಟ್ ಮ್ಯಾರಿನೇಟ್ ಆಗಬೇಕು. ಒಂದು 5 ನಿಮಿಷ ಎತ್ತಿಟ್ಬಿಡಿ, ಆಯಿತಾ, ಕಲಿಸ್ಬಿಟ್ಟು. ಆ ಟೈಮಲ್ಲಿ ನೀವು ಬಾಣಲಿಗೆ ಎಣ್ಣೆನ ಹಾಕ್ಬಿಟ್ಟು ಕಾಯಕ್ಕಿಟ್ಕೊಳ್ಳಿ. ನೋಡಿ, ಈ ರೀತಿ ಕಂಪ್ಲೀಟಾಗಿ ಆ ಮಿಶ್ರಣ ಎಲ್ಲನೂ ಕವರ್ ಆಗಬೇಕು ಮಶ್ರೂಮ್ಗೆ. ಅದನ್ನು ಕಲಸಿ ಒಂದು 5 ನಿಮಿಷ ಎತ್ತಿಡಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಮಶ್ರೂಮ್ ಕಬಾಬ್ನ ತಿನ್ನಬೇಕು ಅಂತಲೇ ಹೋಟೆಲ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂತ ಅಂದರೆ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಸಖತ್ತಾಗಿ ಮಾಡ್ಕೊಂಬಿಡ್ಬೋದು. ಎಣ್ಣೆನ ನಾವು ಆಲ್ರೆಡಿ ಕಾಯಕ್ಕಿಟ್ಟಿದ್ದೀವಿ, ಎಣ್ಣೆ ಕಾಯ್ತಿದೆ. ಸೊ ಇವಾಗ ಎಣ್ಣೆ ಕಾದಾದಮೇಲೆ ಅದನ್ನು ಒಂದೊಂದಾಗಿ ಬಿಟ್ಕೊಬೇಕಾಗತ್ತೆ. ನಾವು ಮೊದಲಿಗೆ ಇಲ್ಲಿ ಸ್ಪೂನ್ನ ಯೂಸ್ ಮಾಡ್ಕೊಂಡು ಬಿಡ್ತಾ ಇದ್ದೀವಿ. ಇವಾಗ ಯಾರಾದರೂ ಫಸ್ಟಾಗಿ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಈ ಥರ ಸ್ಪೂನಲ್ಲೇ ಬಿಟ್ಕೊಳ್ಳಿ. ಯಾಕಂತಂದರೆ ಎಣ್ಣೆ ಕಾದಿರೋದ್ರಿಂದ ಕೈಗೆ ಸಿಡೋ ಚಾನ್ಸಸ್ ಇರುತ್ತೆ. ಸೊ ಸ್ಪೂನಲ್ಲೇ ಬಿಟ್ಕೊಳ್ಳಿ, ಅದು ಈಸಿ ಮೆಥಡ್. ನಿಮಗೆ ಅಭ್ಯಾಸ ಇರೋರಾದರೆ ಕೈಯಲ್ಲಿ ಒಂದೊಂದಾಗಿ ಬಿಟ್ಕೊಬೋದು. ಹಾಗೆ ನನ್ನ ಚಾನಲ್ನಲ್ಲಿ ತುಂಬ ವೀಡಿಯೋಸ್ ಅಪ್ಲೋಡ್ ಆಗಿದೆ. ಕುಕ್ಕಿಂಗ್ ರೆಸಿಪೀಸ್, ಹೊಸ ಇನ್ಸ್ಟ್ಯಾಂಟ್ ರೆಸಿಪೀಸ್ ಎಲ್ಲನೂ ಅಪ್ಲೋಡ್ ಆಗಿದೆ. ನೀವು ವಿಸಿಟ್ ಮಾಡಿ ನೋಡ್ಬೋದು. ಹಾಗೆ ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನೋಡಿ, ಈ ಥರ ಎಲ್ಲ ಬಿಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಬೇಕಾಗತ್ತೆ. 5 ನಿಮಿಷ ಬೆಂದಾದಮೇಲೆ ಇದನ್ನು ತೆಗ್ದು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀವಿ. ಹಾಗೆ ಇನ್ನು ಮಿಕ್ಕಿರೋದೆಲ್ಲ ಮಶ್ರೂಮ್ಸ್ನೂ ಕೂಡ ಇದೇ ರೀತಿ ಎಣ್ಣೆಗೆ ಹಾಕ್ಕೊತಾ ಇದ್ದೀವಿ. ನಾನು ಇನ್ನೊಂದು ಹೇಳ್ತೀನಿ ಏನಂದರೆ, ಈ ಥರ ಎಲ್ಲ ಒಂದು ಟೈಮ್ ಈ ಥರ ಎಲ್ಲ ಬಿಟ್ಕೊಂಡ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಆಮೇಲೆ ಹಾಗೆ ಇವಾಗ ಫಸ್ಟ್ ಆಲ್ರೆಡಿ ನೀವು ಎಣ್ಣೆಯಲ್ಲಿ ಬೇಯಿಸಿದ್ದೀರಲ್ವ, ಅದನ್ನು ಮತ್ತೆ ಹಾಕಿ ಮತ್ತೆ ಚೆನ್ನಾಗಿ ಕರೀರಿ, ಆಯಿತಾ? ಆವಾಗ ನಿಜವಾಗ್ಲೂ ತುಂಬ ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ. ನೀಟಾಗಿ ಎಣ್ಣೆಲೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ಇದೊಂದು ಟ್ರಿಕ್ ಅಂತಲೇ ಹೇಳ್ಬೋದು. ಹಾಗೆ ಲಾಸ್ಟಲ್ಲಿ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕರೆದ್ಬಿಟ್ಟು ಇದ್ರ ಮೇಲೆ ಹಾಕಿದ್ರೆ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ರಸಮ್ ರೈಸ್ ಮಾಡ್ಕೊಂಡು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತೀರಾ ಅಂತಂದ್ರೂ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಸ್ನ್ಯಾಕ್ಸಿಗೆ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಇರೋರು ಇದನ್ನು ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ಸಕ್ಕತ್ತಾಗಿರುತ್ತೆ. ಈ ರೆಸಿಪಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾಕಂತಂದರೆ ಹೆಗ್ ಯೂಸ್ ಮಾಡ್ತಿರೋ ಈ ಕಬಾಬ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತು ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾಕಂತಂದರೆ ತುಂಬ ಸಿಂಪಲ್ಲಾಗಿ ಇನ್ಸ್ಟ್ಯಾಂಟಾಗಿ ರೆಸಿಪೀಸ್ ಜೊತೆ ಬರ್ತೀವಿ ಈ ಚಾನಲ್ನಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ.